ಆತ್ಮೀಯ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರಾ? ಇದ್ದರೆ ಅವರು ಅಂಗನವಾಡಿಗಳಿಗೆ ಹೋಗ್ತಿದ್ದಾರಾ? ಒಂದು ವೇಳೆ ಹೋಗ್ತಿದ್ರೆ ಅಂಗನವಾಡಿಯಲ್ಲಿ ನೀಡುವ ಆಹಾರ ಎಷ್ಟು ಪ್ರಮಾಣದ ಗುಣಮಟ್ಟ ಹೊಂದಿದೆ ಎಂಬುದನ್ನು ಪರಿಶೀಲಿಸಿದ ನಂತರವೇ ನೀವು ಮಕ್ಕಳಿಗೆ ಅಂಗನವಾಡಿ ಆಹಾರ ನೀಡಿ. ಇಲ್ಲವಾದರೆ ಮಕ್ಕಳ ಆರೋಗ್ಯಕ್ಕೂ ಕುತ್ತು ಬರಬಹುದು. ಯಾಕೆ ಅಂತೀರಾ? ಇಲ್ಲಿನ ಅಂಗನವಾಡಿಯೊಂದಕ್ಕೆ ಇಲಾಖೆಯಿಂದ ಸರಬರಾಜಾದ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲಿ ಪತ್ತೆಯಾಗಿದೆ. ಅದು ಸತ್ತು ಕೊಳೆತು ಒಣಗಿ ಹೋಗಿದ್ದು, ಅಂತಹ ಬೆಲ್ಲ ಹಾಕಿ ಮಾಡಿದ ಪದಾರ್ಥ ಸೇವಿಸಿದ ಮಕ್ಕಳ ಆರೋಗ್ಯ ಏನಾಗಲಿದೆ ಎಂಬುದಕ್ಕೆ ವೈದ್ಯಕೀಯ ತಜ್ಞರೇ ಉತ್ತರ ನೀಡಬೇಕಿದೆ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರುಡಾಚಾರ್ಲಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಇತ್ತೀಚೆಗೆ ವಿತರಿಸಿರುವ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲಿ ಪತ್ತೆಯಾಗಿದೆ. ಗ್ರಾಮದ ನಿವಾಸಿ ರತ್ನಮ್ಮ ಎಂಬುವವರಿಗೆ ನೀಡಿದ 2 ಆಹಾರ ಪೊಟ್ಟಣಗಳ ಪೈಕಿ ಒಂದರಲ್ಲಿ ಈ ಸತ್ತ ಇಲಿ ಕಂಡುಬಂದಿವೆ. ಕೂಡಲೇ ಅವರು ಬೆಲ್ಲದ ಪೊಟ್ಟಣಗಳನ್ನು ಅಂಗನವಾಡಿ ಕಾರ್ಯಕರ್ತೆ ಗಮನಕ್ಕೆ ತಂದಿದ್ದಾರೆ. ಪೊಟ್ಟಣದಲ್ಲಿ ಇರುವ ಬೆಲ್ಲ ಹಾಲಿಗೆ ಬಳಸಲು ಮಕ್ಕಳಿಗೆ ಕೊಡಲು ಭಯವಾಗುತ್ತದೆ ಎಂದು ರತ್ನಮ್ಮ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುವ ಪೊಟ್ಟಣಗಳನ್ನು ಇಲ್ಲಿ ತಯಾರು ಮಾಡುವುದಿಲ್ಲ. ನಮಗೆ ಮೂಟೆಗಳಲ್ಲಿ ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಎಂಎಸ್ಪಿಸಿ ಅವರು ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಾರೆ. ನಾವು ಅವನ್ನು ವಿತರಿಸಿದ್ದೇವೆ. ಪೊಟ್ಟಣದೊಳಗೆ ಇಲಿ ಸತ್ತಿರುವುದಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯಮ್ಮ ಜಾರಿಕೊಂಡಿದ್ದಾರೆ. ನೋಡಿ, ಇದು ಇಲಿ ಸತ್ತೋಗ್ಬಿಟ್ಟಿದೆ. ಎಷ್ಟು ದಿನ ಆಗಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲಿ ಸತ್ತೋಗ್ಬಿಟ್ಟು ಮಕ್ಕಳಿಗೆ ಅರ್ಧ ಪ್ಯಾಕೆಟ್ವರೆಗೂ ಕುಡಿಸ್ಬಿಟ್ಟಿದ್ದಾರೆ. ನೋಡಿ, ಅರ್ಧ ಪ್ಯಾಕೆಟ್ ಖಾಲಿ ಆಗಿದೆ. ಅಂಗನವಾಡಿಯಿಂದ ಕೊಟ್ಟಿರೋ ಪ್ಯಾಕೆಟ್ ಇದು ಎಲ್ಲ ನೋಡಿ. ಇಲ್ಲಿ ಹಂಗೆ ಇದೆ, ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿರೋದು. ಅಲ್ಲಿವರೆಗೂ ಯಾರೂ ನೋಡಿಲ್ಲ. ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿದೆ. ಈ ಥರದ್ದು ಏನಾದರೂ ಮಕ್ಕಳಿಗೆ ಹಾಲಲ್ಲಿ ಹಾಕ್ಬಿಟ್ಟು ಕುಡಿಸಿದ್ರೆ ಮಕ್ಕಳು ಇದೇನಾಗಬೇಕು ಹೇಳಿ? ನೀವೇ ನೋಡಿ. ಇದು ನೋಡಿ, ಈ ಉಂಟೆ ನೋಡಿ, ಇದು ನೋಡಿ ಹೆಂಗಿದೆಯೋ, ಫುಲ್ ಬ್ಲ್ಯಾಕು ಎಲ್ಲ ನೋಡಿ. ಈ ಥರ ಬೆಲ್ಲ ಕೊಡ್ತಾ ಇದ್ದಾರೆ. ಇದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ. ಇದು ನೋಡಿ, ಇಲ್ಲಿ ಸತ್ತಿ ಎಲ್ಲ ಕೂದಲೆಲ್ಲ ಇದೆ ನೋಡಿ. ಈ ಥರದ್ದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಹಾಲಲ್ಲಿ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ, ನೀವೇ ಹೇಳಿ. ಆ ಮಕ್ಕಳಿಗೆ ಇಂಥ ಹಾಲಲ್ಲಿ ಹಾಕ್ಬಿಟ್ಟು ಇಂಥ ಚಿಕ್ಕ ಮಕ್ಕಳಿಗೆ 2 ವರ್ಷ ಮಗು ನಾವು ಕುಡಿಸ್ತಾ ಇರೋ ಮಗು, 2 ವರ್ಷ ಮಗು ಈ ಥರ ಫುಡ್ ಕೊಟ್ಬಿಟ್ಟು ನಾವು ಮಕ್ಕಳಿಗೆ ಏನು ಅಂತ ಹೇಳ್ಬಿಟ್ಟು ನಾವು ಕುಡಿಸ್ಬೇಕು? ನಿಜ, ಬೆಲ್ಲದ ಪೊಟ್ಟಣದೊಳಗೆ ಸತ್ತ ಇಲಿ ಇರೋದಕ್ಕೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಯಾವುದೇ ಸಂಬಂಧವಿಲ್ಲ. ಆದರೆ ಅದೇ ಬೆಲ್ಲದಿಂದ ತಯಾರಿಸಿದ ಪದಾರ್ಥ ಮಕ್ಕಳಿಗೆ ಬಡಿಸಿದರೆ ಆರೋಗ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀರಲಿದೆ ಎಂಬುದು ಇಲ್ಲಿ ಎದುರಾಗಿರುವ ಪ್ರಶ್ನೆಯಾಗಿದೆ. ಅಲ್ಲದೆ ಇದೇ ರೀತಿಯಲ್ಲಿ ಬೆಲ್ಲ ಮಾತ್ರವಲ್ಲದೆ ಇತರೆ ಆಹಾರ ಪದಾರ್ಥಗಳಲ್ಲಿ ಇನ್ನೂ ಯಾವ ರೀತಿಯ ಕಲಬೆರಕೆ ಇದೆಯೋ ಎಂಬುದು ನಿಗೂಢವಾಗಿಯೇ ಇದೆ. ಇದಕ್ಕೆ ಕಾರಣ ಆಹಾರ ಸರಬರಾಜು ಮಾಡುವ ಗುತ್ತಿಗೆದಾರನಾಗಿದ್ದು, ಅಂತಹ ಗುತ್ತಿಗೆದಾರನ ವಿರುದ್ಧ ಜಿಲ್ಲಾಡಳಿತ ಮತ್ತು ಆಹಾರ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ ಅಂಗನವಾಡಿಗಳಿಗೆ ಪೂರೈಸುವ ಈ ಪೌಷ್ಟಿಕ ಆಹಾರ ಪೊಟ್ಟಣಗಳು ಬಾಗೇಪಲ್ಲಿ ತಾಲೂಕು ಯಲ್ಲಂಪಲ್ಲಿ ಎಂಎಸ್ಪಿಎಸ್ ಸಂಸ್ಥೆಯಲ್ಲಿ ತಯಾರಾಗುತ್ತಿವೆ. ತಯಾರಾದ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲಿ ಪತ್ತೆಯಾಗಿದೆ. ಹಾಗಾಗಿ ಸಂಬಂಧಿಸಿದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸುವುದು ಸೇರಿದಂತೆ ಇತರೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂದಾಗಬೇಕೆಂದು ಪೋಷಕರು ಒತ್ತಾಯಿಸಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.